ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಟ್ಯೂಸ್ಡೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ನಮ್ಮ ಮನೇಲಿ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಹಬ್ಬ ನಡೀತಾ ಇದೆ. ಆ್ಯಕ್ಚುಲಿ ಖಾರದ ಪುಡಿ ಮಾಡ್ಸೋಕ್ಕೆ ನಾನು ಫಸ್ಟ್ ಮೆಣಸಿನ್ಕಾಯಿ ತರಿಸೋದನ್ನ, ಆಮೇಲೆ ನಮ್ಮ ಯಜಮಾನ್ರವ್ರ ಅಮ್ಮ ಚೀಟಿ ಹಾಕಿದ್ದೆ ಅಂದ್ಬಿಟ್ಟು ಅವರೊಂದಷ್ಟು ಸಾಮಾನು ತರಿಸಿದ್ರ. ಸರಿ ಅಂದ್ಬಿಟ್ಟು ಅದನ್ನು ತೊಗೊಬಂದು ಹೊಂಗಾಕಿದ್ದೀನಿ. ಚೆನ್ನಾಗಿ ಬಿಸಿಲಿರುವಾಗ ಒಣಗಿಸಿ ಇಟ್ಕೊಂಡ್ರೆ ಖಾರದ ಪುಡಿ ಮಾಡಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಎತ್ತಿಟ್ಕೊಂಡು ಬೇಕಾದ್ರೆ ನಮ್ಗೆ ಯಾವಾಗ ಖಾಲಿ ಆಗುತ್ತೆ ಅವಾಗ ಮಾಡಿಸ್ಕೋಬೋದು. ಅದಕ್ಕೇ ಎಲ್ಲನೂ ಚೆನ್ನಾಗಿ ಒಣಗಾಕಿದ್ದೀನಿ. ಸೊ ಖಾರದ ಪುಡಿ ಮಾಡಬೇಕು. ನೋಡಿ, ನೆನ್ನೆ ಮದುವೆಗೆ ಹೋಗಿ ಬಂದಿದ್ದು, ಎಷ್ಟು ರಾಶಿ ಫುಲ್ ಆಗಿಬಿಟ್ಟಿದೆ ಬಟ್ಟೆ ನಮ್ಗೆ. ಯಾಕೆ ಹೊಡಿಲಿ ಜಗೋಡು, ಈ ಹುಡುಗಿ ವೀಡಿಯೋ ಮಾಡಂದರೆ ಎತ್ತೆತ್ತಕ ನೋಡ್ಕೊತಿರ್ತೆ. ಫುಲ್ಲು 3 ಲೈನು ಕೂಡ ಬಟ್ಟೆ ಆಗಿಬಿಟ್ಟಿದೆ ನಮ್ಮದು. ಫುಲ್ ಮೆಣಸಿನ್ಕಾಯಿ ನೋಡಿ ಎಷ್ಟು ಒಣಗಾಕಿದ್ದೀನಿ ಅಂತ. ಹಾಂ, ಇದರಲ್ಲಿ ಇದಿಷ್ಟು ಮಾತ್ರ ನಾನು ಅಂಗಡೀಲಿ ಮೊನ್ನೆ ತರಿಸೋದನ್ನ, ಆದಷ್ಟು ಅವರಮ್ಮ ಚೀಟಿ ಹಾಕಿದ್ರಂತೆ, ಅದ್ರಲ್ಲಿ ಬಂದಿತ್ತು. ಸೊ ಅದೆಲ್ಲ ಹೆಂಗೆ ಅಂದರೆ ಚೀಟಿದೆಲ್ಲ ಕೆಲವೊಂದು ಪದಾರ್ಥಗಳು ಚೆನ್ನಾಗಿರಲ್ಲ. ಹಾಗಾಗಿ ಅದನ್ನು ತುಂಬಾ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೆ ಬಳಸೋಕ್ಕೆ ಬರುತ್ತೆ. ಇಲ್ಲ ಅಂದರೆ ಅದೇನಾಗ್ಬಿಡುತ್ತೆ, ಹುಳ ಆಗ್ಬಿಡುತ್ತೆ, ಇಲ್ಲ ಪದಾರ್ಥ ಕೆಟ್ಟೋಗ್ಬಿಡುತ್ತೆ. ಅದಕ್ಕೇ ಚೆನ್ನಾಗಿ ಬಿಸಿಲಲ್ಲಿ ಹಾರಾಕಿದ್ದೀನಿ. ಚೆನ್ನಾಗಿ ಅದು ಒಣಗಿ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಹೇಗೆ ಒಣಗಿಸಿರ್ತೀವಿ ಹಾಗೆ ಗರ್ಗರಿಯಾಗೆ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ, ಧನಿಯಾ ಎಲ್ಲ. ಅದಕ್ಕೆ ಒಂದು 3 ದಿವಸ ಒಣಗಿಸ್ಕೊಳ್ತೀನಿ. ಇದನ್ನು 3 ದಿವಸ ಚೆನ್ನಾಗಿ ಒಣಗಿಬಿಟ್ರೆ ನಿಮ್ಗೆ ಆ ಪದಾರ್ಥ ಕೆಡೋದಿಲ್ಲ. ಬೇಕಾದ್ರೆ ನಾನು ಇವಾಗ ತರಿಸಿರೋ ಪುಡಿ ಎಲ್ಲ ಖಾಲಿ ಆದಮೇಲೆ ಅದನ್ನು ಬಿಡಿಸ್ಕೋಬೋದು. ಮತ್ತು ಜಾಸ್ತಿ ಮೆಣಸಿನ್ಕಾಯಿ ಎಲ್ಲ ಇರೋದ್ರಿಂದ, ಇವಾಗ ಅವರು ಕೊಟ್ಟಿರೋದ್ರಿಂದ ನನ್ನ ಮಗಳಿಗೆ ಚಟ್ನಿ ಪುಡಿ ಅಂದರೆ ತುಂಬ ಇಷ್ಟ. ಇವಾಗ ಬಿಸಿಲು ಬೇರೆ ಇದೆಯಲ್ಲ, ಸರಿ ಚೆನ್ನಾಗಿ ಒಣಗಿಸ್ಬಿಟ್ಟು ಅದ್ರ ಜೊತೆ ರೇಷನ್ಗಳು ಕೊಟ್ಟಿದ್ದಾರೆ. ಕಡಲೆಕಾಯಿ ಬೀಜ, ಕಡಲೆಬೇಳೆ ಈ ಥರದ್ದೆಲ್ಲ ಕೊಡ್ತಾರೆ. ಚೀಟಿ ಅಂದರೆ ಅದೇ ಥರನೇ ಕೊಡೋದು. ಸೊ ಅದಕ್ಕೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದಷ್ಟು ಕಡಲೆಕಾಯಿ ಬೀಜದ್ದು ಎಲ್ಲ ಚಟ್ನಿ ಪುಡಿ ಮತ್ತು ಕಡಲೆಬೇಳೆ ಚಟ್ನಿ ಪುಡಿ ಎಲ್ಲ ಮಾಡಿ ಇಟ್ಕೊಳ್ತೀನಿ. ಜಾಸ್ತಿ ಕ್ವಾಂಟಿಟಿ ಮಾಡೋಕ್ಕೋಗಲ್ಲ, ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ತೀನಿ. ಜಾಸ್ತಿ ಮಾಡಿದ್ರೆ ಟೇಸ್ಟ್ ಇರೋಲ್ಲ. ಅದಕ್ಕೇ ಒಣಗಿಸಿ ಇಟ್ಕೊಂಡ್ಬಿಟ್ರೆ ನಮಗೆ ಖಾಲಿ ಆದಾಗ ಮಾಡ್ಕೋಬೋದು. ಅದಕ್ಕೆ ಚೆನ್ನಾಗಿ ಒಣಗಾಕಿದ್ದೀನಿ. ಎಲ್ಲ ನೀಟಾಗಿ ತೊಟ್ಟು ಮತ್ತು ಆ ಬೀಜಗಳು ಗಲೀಜು ಎಲ್ಲ ಇರುತ್ತೆ ಧನಿಯಾದಲ್ಲಿ, ಮೆಣಸಿನ್ಕಾಯಿ ಎಲ್ಲ ಅದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಸೊ ಪದಾರ್ಥ ಯಾರೇ ಕೊಟ್ಟಿರ್ಬೋದು, ಬಟ್ ನಾವು ಅದನ್ನು ನೀಟಾಗಿ ಪ್ಯಾಕ್ ಮಾಡಬೇಕು. ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವುದೇ ಥರ ಹುಳ ಏನೂ ಬರೋಲ್ಲ. ಊಟದ ಪದಾರ್ಥ ಅಲ್ವಾ, ಹಾಳು ಮಾಡಬಾರ್ದು, ನೀಟಾಗಿ ಎತ್ತಿಟ್ಕೋಬೇಕು. ಅದಕ್ಕೇ ಪ್ರೋಗ್ರೆಸ್ ನಡೆಸ್ತಾ ಇದ್ದೀನಿ. ಸೊ ಮದುವೆಗೆ ಹೋಗಿ ಬಂದಿದ್ದೆ, ಇಷ್ಟೆಲ್ಲ ಕೆಲಸಗಳಿದೆ. ಸೊ ಖಾರದ ಪುಡಿ ಬೇರೆ ಮಾಡಿಸ್ಬೇಕು. ಮತ್ತು ಸಂಡೇ ಬೀಗ್ರೂಟ ಬೇರೆ ಇದೆ, ಅವ್ರದ್ದೇ ಹೋಗಬೇಕು. ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮೈಸೂರಿಗೆ ಮತ್ತೆ ಟ್ರೈನಲ್ಲೇ ಹೋಗ್ಬಿಟ್ಟು ಮತ್ತೆ ಟ್ರೈನಲ್ಲೇ ವಾಪಸ್ ಬರ್ತೀವಿ. ಸಿಟಿಲೇ ಮಾಡೋದು, ಹಳ್ಳಿಲೇನಲ್ಲ. ಅದಕ್ಕೇ ಎಲ್ಲರೂ ಇದ್ದೀವಲ್ಲ, ಕಸಿನ್ಸ್ ಎಲ್ಲ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಪ್ಲ್ಯಾನ್ ಅಂತ. ಹೋದರೆ ಮತ್ತೆ ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ನೋಡಿ ನಮ್ಮನೆ ಪುಟಾಣಿ ಹೆಂಗೆ ನಡ್ಕೋಗ್ತಾ ಇದೆ. ಪುಟಾಣಿ ಇದು ನಮ್ಮ ಮನೆಗೆ ಅಲ್ಲಮ್ಮ, ಅವನೇ ಚಿನ್ನಿ ಮೂನ್ ಮಾತಾಡೋಂಗಿಲ್ಲ, ಆಟ ಸಾಮಾನು ಬಾಯಿ ತೆಗಿಯಂಗಿಲ್ಲ, ಆಟ ಸಾಮಾನು. ರೆಡಿ ಆಗಿದ್ದಾಳೆ. ಸ್ಯಾರೀಸ್ ನೋಡಿ ಎಲ್ಲ ಇಲ್ಲೇ ಬಿದ್ದಿದೆ. ಎಲ್ಲ ಫೋಲ್ಡ್ ಮಾಡಿ ನೀಟಾಗಿ ಎತ್ತಿಟ್ಬೇಕು. ಶೆಕೆಗೆ ಬೇಯಿಸ್ಕೊಂಡು ಎಲ್ಲ ಸ್ಮೆಲ್ ಬಂದುಬಿಡುತ್ತಲ್ಲ, ಅದಕ್ಕೆ ಹಾಕಿದ್ದೀನಿ. ನೀಟಾಗೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಚಿನ್ನು ಬಾಯ್ ಬಾಯ್, ಚಿನ್ನು ಬಾಯ್ ಮಮ್ಮಿ, ಬಾಯ್ ಬಾಯ್. ಏನ ಎತ್ಕೊಂಡಿಯಾ ಬಾಕ್ಸು? ಇದು ನೀರು ಅಯ್ಯೋ, ಏಯ್ ಕಿರ್ಚಿ ಬಿಡ ಕಣೋ, ಎಂತ ಕಿರ್ಚ್ತೀಯಾ? ಅವ್ಳು ಕೊಡ್ತಾ, ಆಯ್ತು ಅವಳು ಕೊಡ್ತಾ ಇದ್ದಾಳೆಲ್ಲ, ಈಸ್ಕೋ ಗೋ ಮಕ್ಕಳೆ. ಇವಳು ಕಿರ್ಚಿಸ್ತಾಳೆ, ಸುಮ್ಮನೆ ಇರೋದೇ ಇಲ್ಲ. ಬಾಯ್ ಮಾಡು, ಬಾಯ್ ಮಾಡಿಲಿ, ಕೊಬ್ಬು ಅವನಿಗೆ. ಸೇರ್ಕೊಂಡು ಸೂಟ್ ಕೇಸ್ ಹಾಳು ಮಾಡ್ತವ್ರೆ. ಇನ್ನ ಫಂಕ್ಷನ್ಗಳಿದೆ, ಹಾಳು ಮಾಡಿ ಇಕ್ಕಿದ್ರೆ ಮತ್ತೆ ತರಕಾಗತ್ತಾ ಪಾಪು? ತರ್ಲೆ ಪಾಸ್ವರ್ಡ್ ಸೆಟ್ ಮಾಡಿದ್ದ, ನಾನೆಲ್ಲ ರಿಲೀಸ್ ಮಾಡಿದೆ ನಾನು. ನೋಡು 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 ನೋಡು, ಹಾಳು ಮಾಡ್ಬಿಡ ಕಣೋ. ಎಲ್ಲ ಪಾಸ್ವರ್ಡ್ ಸೆಟ್ ಮಾಡ್ಬಿಟ್ಟು ನಾನು ಒಂದೊಂದೇ ನಂಬರ್ ಹುಡುಕಿ ಸಪ್ರೇಟ್ ಮಾಡಿ ಓಪನ್ ಮಾಡಿರೋದು. ಬರೀ ತರ್ಲೆ ಬುದ್ಧಿನೇ ಒಂದು. ನಮ್ಮ ಮನೆ ಡೈನೋಸಾರ್ ಇದು, ಕಿರ್ಚಾಡುತ್ತೆ ದೊಡ್ಡದಾಗಿ. ಹೇಳಿ ಒಂದು ರಾಶಿ ಬಟ್ಟೆ ಎಲ್ಲ ಗಡಗಡಗ ಒಗೆಯೋದೇ ಕಷ್ಟ ಅಂದ್ರೆ ಮರ್ಚೋದು ಇನ್ನೂ ಕಷ್ಟ. ಇವರಿಬ್ರು ಮಾತ್ರ ಸೂಟ್ ಕೇಸ್ ಇಟ್ಕೊಂಡು ಹಾಳು ಮಾಡ್ತಾ ಕೂತವ್ರು.
ಒಬ್ಬ ಪಾಸ್ವರ್ಡ್ ಹಾಕ್ತಾನೆ. ಈ ವೀಕೆ ಎಕ್ಸಾಮ್ ಮಾಡಿದ್ರೆ ಚೆನ್ನಾಗಿತ್ತು ನಮ್ಮ ಪ್ರತೀಕ್ಷೆಗೆ. ಅವ್ರು ಮತ್ತೆ ಇನ್ನೂ ಒಂದು ವಾರ ಬಿಟ್ಟಿಟ್ಟಿದ್ದಾರೆ. ಯುಗಾದಿ ಹಬ್ಬ ಆದ್ಮೇಲೆ ಎಕ್ಸಾಮ್ ಅಂತ. ಅಯ್ಯೋ ಬೋರಿಂಗು, ಬೇಗ ಬೇಗ ಮುಗಿದ್ರೆ ಚಂದ. ನಮಗ್ ಹೊಡೆದಿ ಬೈಯಕ್ಕೆ, ಅದಕ್ಕೆ ನಿಮ್ಗೆ ಎಕ್ಸಾಮ್ ಬೇಗ ಮುಗಿಬೇಕು. ನಮಗ್ ಹೊಡೆದಿ ಚಚ್ಚಾಕ್ ಬಿಸಾಕ್ಬಿಡಕ್ಕೆ, ಚಚ್ಚಿ ಬಿಸಾಕ್ಬಿಡಕ್ಕೆ. ಇಲ್ಲ ಓದ್ತಾ ಇದ್ರೆ ಮುತ್ತಿಕ್ತಾರೆ. ಓಹೋ ಓದಿಸ್ಬೇಕು ಅಂದ್ರೆ ಒಳ್ಳೆ ಮತ್ತಲ್ಲಿ ಹೇಳಿದ್ರೆ ಮಕ್ಳು ಎಲ್ಲಿ ಓದ್ತಾರೆ? ಚೆನ್ನಾಗಿ ಕೊಟ್ರೇನೆ ಓದೋದು. ನಾನು ಅದಕ್ಕೆ ಚೆನ್ನಾಗಿ ಕೊಡ್ತೀನಿ. ಪಟ ಮುಂದಿನ ವರ್ಷ ಇವನು ಎಕ್ಸಾಮ್ ಬರೀತಾನೆ ನೋಡು. ಅವನ್ ತಲೆನ ಅವ್ನ್ ಬರ್ದಂಗಿದ್ದಾನ. ಅವ್ನ್ ಗೀಚಿಕ್ ಬಿಟ್ಟು ಬರ್ತಾನೆ ಎಲ್ಲ. ಓ ನೀನೇನೆಲ್ಲ ಬರ್ದ್ಬಿಟ್ಬಿಡ್ತಿದ್ದ? ಹಂಗೆ ಅವನು ಕಲ್ತ್ಕೋತಾನೆ, ಒಂದೊಂದೇ ಕಲ್ತ್ಕೋತಾನೆ. ಓದಕ್ ಬರಲ್ಲ, ನಂಗೆ ಓದಕ್ ಬರಲ್ಲ ಅಮ್ಮ. ಬರಲ್ಲ ಅಂದ್ರೆ ಕಲ್ತ್ಕೋಬೇಕು, ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ಅವ್ನ್ ಮತ್ತೆ ನೋಡಿ ಹೆಂಗ್ ಮಾಡವನೆ. ಗೊತ್ತಿಲ್ಲ, ಅದು ನಂಗೆ ಗೊತ್ತಿಲ್ಲ. ಕೊಟ್ಟಿರೋ ಹೋಮ್ವರ್ಕ್ ಬರೀತಾನೋ ಇಲ್ವೋ ಗೊತ್ತಿಲ್ಲ. ಎಲ್ಲ ಸ್ಟಾರ್ಟಿಂಗ್ ಹಂಗಿರ್ತಾರೆ ಅಷ್ಟು ಮಕ್ಳು, ಆಮೇಲೆ ಕಲ್ತ್ಕೋತಾರೆ. ನೋಡು, ಒಂದು ಎರಡು ಬೇಳೆ ಸಾರು, ಬೇರೆ ಸಾರು, 7 8 7 8 ಪಲ್ಯಕ್ಕೆ ದಂಟು, ಬಾಲಕ್ಕೆ ದಂಟು, 9 10 9 10 ಎಲೆ ಮುದಿರೆಟ್ಟು, ಅನೆ ಮುದರತ್ತು, ಊಟದ ಆಟವು ಮುಗಿದಿತ್ತು, ಊಟದ ಆಗಿತ್ತು ಮುಗಿದಿತ್ತು. ಸೊ ಮೆಣಸಿಕಾಯಿ ಎಲ್ಲ ಒಣಗಿಸಿದ್ನಲ್ಲ, ಅದರದ್ದು ತೊಟ್ಟೆಲ್ಲ ಕಿತ್ತಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಗಲೀಜಿತ್ತು, ಅದಕ್ಕೆ ಘಾಟ್ ಬೇರೆ ಅಲ್ವಾ ಅಂದ್ಬಿಟ್ಟು ಮಾಸ್ಕ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಹಂಗೂ ತಡ್ಕೊಳಕ್ಕಾಗಿಲ್ಲ, ಅಕ್ಷಿ ಹೊಡೆದು ಸಾಕಾಯಿತು. ಅರ್ಧ ಕ್ಲೀನ್ ಮಾಡಿದೆ, ಇನ್ನರ್ಧ ವಾಪಸ್ ಹಂಗೆ ಎತ್ತಿಕ್ಕಿದ್ದೀನಿ. ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಒಂದೇ ಸತಿ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಕ್ಲೀನ್ ಮಾಡಿದ್ರೇ ಒಂದಷ್ಟು ಕಸ ಬಂದಿದೆ, ಅಷ್ಟು ಗಲೀಜಿದೆ ಅದು. ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಅಡುಗೆಗೆ ಬಳಸೋಕ್ಕೆ ಸುಲಭ ಆಗುತ್ತೆ. ಸೊ ಈ ಮಕ್ಕಳನ್ನೆಲ್ಲ ಇಟ್ಕೊಂಡು ಮಾಡೋದು ಇನ್ನೂ ಕಷ್ಟ. ಅದಕ್ಕೆ ಅರ್ಧ ಕ್ಲೀನ್ ಮಾಡಿಬಿಟ್ಟು ಎತ್ತಿಕ್ಬಿಟ್ಟೆ, ಇನ್ನರ್ಧ ಯಾವಾಗಾರ ಮಾಡ್ಕೊಳ್ಳೋಣ ಸಂಡೇ ಯಾವಾಗಾರ ನೋಡಿಕೊಂಡು ಅಂತ. ಎಷ್ಟು ಘಾಟು ಅಂದರೆ ಘಾಟು. ಕೆಲವರಂತೂ ಈ ಖಾರದ ಪುಡಿ ಮಾಡ್ಸೋಕ್ಕೆ ಹೋಗಲ್ಲ, ಯಾಕಂದರೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇರುತ್ತಲ್ಲ, ಆ ಥರದವ್ರಂತೂ ರೆಡಿಮೇಡ್ ತೊಗೊಬಂದ್ಬಿಡ್ತಾರೆ. ಬಟ್ ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ರೇ ನಮಗೆ ಸಮಾಧಾನ. ಚಕ ಚಕ ಅಂತ ಅಡುಗೆಗೆ ಬಳಸ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಫ್ರೆಂಡ್ಸ್, ಇವಾಗ ನೈಟ್ ಡಿನ್ನರ್ಗೆ ಚಪಾತಿ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗಳಿಗೆ ಆಲೂಗಡ್ಡೆ ಪಲ್ಯ ಬೇಕಂತೆ, ಅದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ರು ಒಂದೊಂದು ಆಪ್ಷನ್ ಕೇಳ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಸೊ ಅವಳಿಗೆ ಆಲೂಗಡ್ಡೆ ಪಲ್ಯ ಬೇಕು, ನಮ್ಮ ಮನೆಯವ್ರು ಮೊಸರು ಸಕ್ಕರೆ ತಿಂತಾರಂತೆ. ನನಗೆ ಏನು ಮಾಡ್ಕೊಳ್ಳಿ, ಸ್ವಲ್ಪ ಬೇರೆ ಏನಾದ್ರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಚಿಕನ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಅಂತ. ಅವಳು ನನ್ನ ಮಗಳಿಗೆ ಯಾಕೋ ಈ ನಡುವೆ ನಾನ್ ವೆಜ್ ತಿಂದರೆ ಡೈಜೆಷನ್ನೇ ಆಗಲ್ವಂತೆ, ಅದಕ್ಕೆ ಅವಳು ತಿಂತಾ ಇಲ್ಲ. ಸೊ ಅವಳಿಂದ ನಾವು ಮಾಡ್ತಾನೂ ಇಲ್ಲ ಮನೆಯಲ್ಲಿ. ಬಟ್ ನಾವು ತಿನ್ನೋರು ಎಷ್ಟು ದಿವಸ ಅಂತ ಸ್ಕಿಪ್ ಮಾಡೋಕ್ಕಾಗುತ್ತೆ ಅಲ್ವಾ? ಅದಕ್ಕೆ ಇವಾಗ ಒಂದು ಟೈಮ್ಗೆ ತೊಗೊಂಡು ಬಂದಿದ್ದಾರೆ, ಮಾಡ್ತಾ ಇದ್ದೀನಿ ಅವಳಿಗೆ. ಅದಕ್ಕೆ ನನ್ನ ಮಗಳಿಗೆ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ಚಪಾತಿಗಳಿಗೆ. ಬೇಯಿಸಿಟ್ಕೊಂಡಿದ್ದೀನಿ, ಎಲ್ಲ ರೆಡಿ ಇದೆ. ಚಪಾತಿ ಮಾಡಬೇಕು. ಸ್ವಲ್ಪ ಪಲ್ಯ ಮಾಡಿಬಿಡೋಣ ಅಂತ. ಇಲ್ಲಿ ಚಿಕನ್ ರೆಡಿ ಆಗ್ತಾ ಇದೆ ನಂದು. ಹೋಗ್ಬಿಟ್ಟೆ ಘಾಟು, ಅಕ್ಷಿ ಹೊಡೆದು ಸಾಕಾಗ್ಬಿಟ್ಟಿದೆ, ಅಷ್ಟು ಪೂರ್ತಿ ಇದಾಗಿದೆ. ಕರ್ಬೇವು ತೊಗೊಂಡು ಬರ್ತೀನಿ ರೀ, ಮರ್ತೋಗ್ಬಿಟ್ಟೆ. ನನ್ನ ಮಗ ಜ್ಯೂಸ್ ಕುಡಿಯೋಕೆ ಹೋಗಿದ್ದ, ಮಿಲ್ಕ್ ಶೇಕು. ನೀನು ಹೋಗೆ ಅಂದರೆ ಹೋಗದೆ ಕೋಪ ಮಾಡ್ಕೊಂಡು ಅವಳು ಹೋಗಲ್ಬೇಕು. ಕರ್ಬೇವು ಹಾಕ್ಬಿಟ್ಟ ಚಟಪಟ. ಏನಮ್ಮ? ಈರುಳ್ಳಿ. ಇದು ಆಲೂಗಡ್ಡೆ ಪಲ್ಯ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನು ತಿನ್ನಲ್ಲ ಅಂತ. ಏನು? ಹಾಂ ಆಯ್ತು, ಅಷ್ಟೇ. ಮಸಾಲೆ ರೆಡಿ ಇತ್ತಲ್ಲ, ಮಾಡ್ಕೊಂಡಿದ್ದೆ. ಅಪ್ಪ ಬರ್ತಾರೆ ಅಷ್ಟರಲ್ಲಿ. ಸ್ವಲ್ಪನೇ ಅಲ್ವಾ, ಬೇಗ ಆಗುತ್ತೆ. ಜಾಸ್ತಿ ಕ್ವಾಂಟಿಟಿ ಇಲ್ಲಿದೆ. ಈಗ ಪಲ್ಯ ಇದು ಹಾಕ್ಬಿಟ್ಟು ಚಪಾತಿ ಹಾಕಿ ಊಟ ಮಾಡ್ಬೋದು. ಆಯ್ತು ಮಾಡ್ಬೋದು.
ಫಸ್ಟ್ ನೀನೇ ತಿನ್ನು. ಫ್ರೀ ಇದೆಯಾ ಬಾಯಿ, ಇದು ಸಿಪ್ಪೆ ತೆಗಿ ಒಂಚೂರು ಆಲೂಗಡ್ಡೆ. ಇನ್ನೇನು 19ನೇ ತಾರೀಕಿಗೆ ಬರ್ತೀಯಪ್ಪ. ಇವಾಗ ನಾವು ಹೋಳಿಗೆ ಮನೇಲಿ ಚಾಕ್ಲೇಟ್ ಹೋಳಿಗೆ ತಿನ್ಬಿಟ್ಟು ಬೇಳೆ ಹಪ್ಪಿಟ್ಟು ತಿನ್ನಕ್ಕೆ ಒಂಥರ ಅನ್ಸುತ್ತೆ. ಏನಿಲ್ಲ, ಚೆನ್ನಾಗಿರುತ್ತೆ ಬೇಳೆ ಒಬ್ಬಟ್ಟು. ಬೇಳೆ ಹಪ್ಪತ್ತು ಚೆನ್ನಾಗಿರುತ್ತೆ. ನನ್ಗೆ ಇದು ಚಾಕ್ಲೇಟ್ ಹೋಳಿಗೆಗೆ ಅಡಿಕ್ಟ್ ಆಗ್ಬಿಟ್ಟಿದೀನಿ. ಅದು ಒಳ್ಳೇದಲ್ಲ, ಅದು ಯಾವಾಗ ತಿನ್ಬಾರ್ದು, ಟೇಸ್ಟ್ಗೋಸ್ಕರ ತಿನ್ಬೇಕಷ್ಟೆ. ನಾವು ಟ್ರೈ ಮಾಡಿರ್ಲಿಲ್ಲ, ಆಮೇಲೆ ಒಂದ್ 2-3 ಸತಿ ತಿಂತೀವಿ ಅಷ್ಟೇ. ಬೇಗ ಬಿಡಿಸ್ಬೇಕು, ಹಿಂಗ್ ಬಿಡಿಸ್ಕೊಂಡ್ರೆ ಅಲ್ಲಿ ಒಂದ್ ಕೈಲಿ ಬಟ್ಟೆ ಹಿಡ್ಕೋ. ಆಲೂಗಡ್ಡೆ ಪಲ್ಯ ರೆಡಿ ಆಗ್ತಾ ಇದೆ. ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಗರಂ ಮಸಾಲ ಹಾಕಿದ್ದೀನಿ. ತಿರ್ಗಿಸ್ತಾಳೆ. ನಾನು ಇವಾಗ ಚಪಾತಿ ಲಟ್ಟಿಸ್ಬೇಕು. ರೆಡಿ ಇದೆ. ಅವ್ರು ನೋಡಿ ಇಷ್ಟೊತ್ತೈತಿ ಬಂದೇ ಇಲ್ಲ. ಇಷ್ಟೊತ್ತೈತಿನ ಬಂದಿಲ್ಲ. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅವರು ಒಂದ್ ಕುಡಿಯಕ್ ಹೋಗಿರ್ತಾರೆ, ಜೊತೆ ಗೋಬಿನ ಸೈಡ್ ಡಿಶ್ ತಗೋಬಿಟ್ಟು ತಿನ್ಕೊಂಡ್ ಬರ್ತಾರೆ. ನೋಡ್ಕೊ, ಒಂದ್ ಸ್ವಲ್ಪ ಲಾಸ್ಟ್ ಅಲ್ಲಿ ನಿಂಬೆ ಹಣ್ಣು ಬಿಟ್ರೆ ತುಂಬಾ ಚೆನ್ನಾಗಿರ್ತದೆ. ಹಾಕು. ಅಲ್ಲ, ಸ್ಟವ್ ಆಫ್ ಮಾಡಾಕ್ಬೇಕು. ಸ್ಟವ್ ಆನ್ ಇದ್ರೆ ಕಗಿ ಬರುತ್ತೆ. ಆಯ್ತಾ ಅದು? ಆಫ್ ಮಾಡಿ ಬಿಟ್ಟು ಜಾಗ ಬಿಡು ಸಾಕು. ಸೊ ಫ್ರೆಂಡ್ಸ್, ಇವಾಗ ಚಪಾತಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮಕ್ಕಳದು ರೆಡಿ ಆಗಿದೆ, ಅವರು ಪ್ಲೇಟ್ ರೆಡಿ ಮಾಡಿದ್ದೀನಿ. ಇವಳಿಗೆ ಆಲೂಗಡ್ಡೆ ಪಲ್ಯ, ಇವನಿಗೆ ಚಿಕನ್ನು. ಸೊ ಇಲ್ಲಿ ಇನ್ನು ಮಿಕ್ಕಿದ್ದ ಚಪಾತಿಗಳ ನಾನು ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಓಕೆ, ಬಾಯ್ ಬಾಯ್.